ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಒಂದು ಇವತ್ತ ಚಾಂಗ್ಲೆ ಗ್ರಾಮದ 20 25 30 ವರ್ಷ 40 ವರ್ಷ ಆಗಿದೆ ಕೂಡ ಇವತ್ತ ಭೂಮಿಯನ್ನು ಸಾಗುವಳಿ ಮಾಡ್ಕೊತಿದ್ದಾರೆ ಬಡವ ರೈತರು. ಹಾಗಾಗಿ ಅವರ ಭೂಮಿಯನ್ನು ಸಾಗುವಳಿ ಮಾಡುವಂಥ ಭೂಮಿಯನ್ನು ಕಸ್ಕೊಂಡು ಅವರನ್ನು ಒಕ್ಕಲೆಬ್ಬಿಸಿ ಜನರನ್ನು ಪೊಲೀಸು ಅವರು ಇವ್ರಿಗೆ ಕರ್ಕೊಂಡು ತಂದು ಫಾರೆಸ್ಟ್ದವ್ರಿಗೆ ಅಂದಿಸಿ ಭೂಮಿಯನ್ನು ಕಬ್ಜೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇವತ್ತು ನಾನು ಕಾಜಾಮಿಯ ಸೇರಿಕಾರ ಬನ್ಯಪ್ಪ ಉಳದ ದೇವ ಮಹೇಶ್ ಕಾಟೆ ಅವರೆಲ್ಲ ಇವತ್ತು ಬಂದಿಲ್ಲ. ಇಲ್ಲಿ ಜನರನ್ನ ಕೇಳ್ಕೊಂಡಾಗ ಜನರು ಇಂಥ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಚಾಂಗ್ಲೆದಕ್ಕೆ 150 ಮಂದಿ ಅವ್ರದ್ದು ಭೂಮಿ ಕಸ್ಕೊಂಡ್ರ, ಕೆಲವರು ಉಳಿದದ. ಹಾಗಾಗಿ ನಾವು ಹೇಳೋದೇನಂದ್ರೆ, ನಾವು 24ನೇ ತಾರೀಕಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಅವರ ಆಫೀಸ್ ಮುಂದೆ ಅವರು ಧರಣಿ ಸತ್ಯಾಗ್ರಹ ನಾವು ಇವತ್ತು ನಾವು ಇದ್ದೀವಿ ತುಂಬ ಇದೆ. ಹಾಗಾಗಿ ಇಲ್ಲಿ ಅವರು ಸಾಗುವಳಿ ಮಾಡುವಂಥ ಭೂಮಿಯನ್ನು ಅವರಿಗೆ ವಶಕ್ಕೆ ಕೊಟ್ಟು ಅವರನ್ನು ಹಕ್ಕುಪತ್ರ ಕೊಡಬೇಕು. ಏನು 24ನೇ ತಾರೀಕಿಗೆ ಬೀದರ್ ಚಲೋ ಅಂತ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೆವು. ಹಾಗಾಗಿ ಬೀದರ್ ಚಲೋ ಯಶಸ್ವಿಯನ್ನು ನಮ್ಮ ರೈತರು ಆಗಬೇಕಾಗಿ ನಾವು ಬೀದರ್ಗೆ ಹೋಗ್ತಾ ಇದ್ದೆವು. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ, ಎಲ್ಲ ಭೂಮಿ ರೈತ ಯಾರ್ಯಾರಿಗೆ ಕಷ್ಟದ ರೈತರು ಭೂಮಿ ಹೊಡ್ಕೊಂಡವರು ಅವರೆಲ್ಲ ಕೂಡ 24ನೇ 11 ಗಂಟೆ ಬೀದರ್ ಚಲೋ ಅಂಥೇಳಿ ಬೀದರ್ಗೆ ಬರಬೇಕಂತೇಳಿ ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನಾ ಜಿಲ್ಲಾಧ್ಯಕ್ಷ ಹಾಗೂ ಹಾಸ್ಟೆಲ್ ಹೊರಗುತ್ತಿ ನೌಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಆಗಿ ನಾನು ಈ ಹಳ್ಳಿಗೆ ಗ್ರಾಮಕ್ಕೆ ಆರಂಭಿಸಿ ನಾನು ಈ ಜನರ ಸಮಸ್ಯೆ ಕೇಳುವಲ್ಲಿ ಈ ಬೀದರ್ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ತೀನಿ. ತಾವೆಲ್ಲರೂ ಅವತ್ತಿನ ದಿವಸ 24ನೇ ತಾರೀಕಿಗೆ ಬರಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡುತ್ತೀನಿ. ಹಾಗಾಗಿ ದಯವಿಟ್ಟು ನೀವು ಬರ್ತೀನಿ ಅಂತ ಹೇಳಿ ನಾನು ವಿಶ್ವಾಸ ಇಟ್ಕೊಂಡು ನಿಮ್ಮ ಊರಿಗೆ ನಾನು ಬಂದಿದ್ದೀನಿ. ನೋಡಿರಿ, ನಾವು ಚಾಂಡೇರರು ನಾವು ಇಲ್ಲಿ 60-70 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾಯಿದ್ದೆವು ಭೂಮಿ. ಆ ಭೂಮಿಯಿಂದ ನಮ್ಮ ಏನೇ ಕಾಲದ ಎಲ್ಲ ರೆಡಿ ಅವ, ಆದರೆ ಖರೆ ಅವ್ರು ನಮಗೆ ಕೊಡ್ತಾ ಇಲ್ಲ. ಆ ಭೂಮಿ ಗೊತ್ತಾ ಜಗಳದವರು ಮೋಸ ಮಾಡಿ 3 ಎಕರೆ ಕೊಡ್ತೆ ಅಂತೇಳಿ ಸೈರದಾರ ಒಬ್ಬ ಹೆಣ್ಮಳು ಅಮಿತ್ ಶಾ ಇದ್ದಾಕಿ ಈಕಿ ಅವೆಲ್ಲ ಭೂಮಿ ನಾವು ಕೊಡ್ತೆ ಹೊಡೆದಾರ. ಭೂಮಿ ಇಲ್ಲ, ನಾವು ಸತ್ತೋಗೋ ಪರಿಸ್ಥಿತಿಲಿ ಇದ್ದೆವು. ಆ ಮಾತು ಇವತ್ತು ನಮ್ಮ ಸಾಬರು ಬಂದಾರ, ಅವ್ರ ಮನೆ ಮುಂದಿಟ್ಟಿದ್ದೆವು. ಅವ್ರು ಏನು ಮಾಡ್ತಾರೆ, ಆ ಮಾತಿನವೆಲ್ಲ ಲಘು ತಯಾರಿದ್ದೆವು. ನಮ್ಮ ಹೊಲ ರೊಕ್ಕ ಇಲ್ಲ, ರೊಕ್ಕ ಇಲ್ಲ ಅಂಥ ಪರಿಸ್ಥಿತಿ ಅದ ನಮಗೆ. ಅದನ್ನು ಸರ್ಕಾರ ಏನು ಮಾಡ್ತೀರಿ, ಸರ್ಕಾರದಿಂದ ನಮಗೆ ಅದು ಸಿಗಬರಿ ಮಾಡಿ. ಹೆಸರು ಶಿವಪದ. ಬೆಂಗಳೂರು ಚಲೋ ಕಾರ್ಯಕ್ರಮ ನಮ್ಮ ರೈತರಿಗೆ ಬಗರ ಹುಕುಂ ಸಾಗುವಳಿದಾರರಿಗೆ ಕರೆ ಕೊಟ್ಟಿದ್ದವರು ನಮ್ಮ ರಾಜ್ಯಾಧ್ಯಕ್ಷರು. ವಿಧಾನಸಭಾ ಚಲೋ 10ನೇ ತಾರೀಕು ಅಲ್ಲೇ ಏನಪ್ಪ ಅಂತಾರೆ, ಯಾರಿಗೆ ಪ್ರಾಬ್ಲಮ್ಮ ಇಂಥ ಭೂಮಿ ಕಸ್ಕೊಂಡಿದ್ದಾರೆ ಅರಣ್ಯ ಅಧಿಕಾರಿಗಳು. ಈ ಪರಿಸ್ಥಿತಿಯಲ್ಲಿ ಇದ್ದು ಹೋಗ್ಲಾಗೆ ಕಿರಾಯಿ ಸಿಗಲಿಲ್ಲ. ಆ ಮೊದಲಿನ ಹಿಂದಿನ ಸರ್ಕಾರ ಏನಪ್ಪ ಅಂತಂದ್ರೆ ಟ್ರೈನಲ್ಲಿಂದ ಕಿರಾಯಿ ಇದ್ದಿದ್ದಿಲ್ಲ. ಪುಕ್ಸಟ್ಟೆ ನಾವು ಹೋಗಿ ಅಲ್ಲಿ ಇಷ್ಟಾಗಿ ಮಾಡ್ತಿದ್ದೇವೆ. ಮೊದಲ ಹಾಗಿರಲಿಲ್ಲ, ಈಗ ಹೋಗ್ಲಾಕಿಲ್ಲ. ಇಲ್ಲಿ ನಮ್ಮಲ್ಲಿ ಕೇಳಕ್ಕೆ ಬರಲ್ಲಪ್ಲೆ ಮಾಡಿಬಿಟ್ಟಾರೆ ನಮಗೆ. ಏನು ಅದ್ರ ಸಲುವಾಗಿ ನಮ್ಮ ಬೀದರ್ ಡಿಸ್ಟಿಕ್ ಏನು ಮಾಡತ್ತಾರ ಅಂಬೋದು ಕೇಳಲಾಕ ಏನಪ್ಪ ಅಂತಂದ್ರೆ ಅಲ್ಲಿ ಮನುಷ್ಯರು ಇಲ್ದಂಗೆ ಆಗಿಬಿಟ್ಟಿದೆ. ಅದರ ಸಲುವಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬಂದು ಭೇಟಿ ಕೊಡ್ತಾ ಇದ್ದೇವೆ, ಜನಕ್ಕೆ ತಿಳಿಸ್ತಾ ಇದ್ದೇವೆ. ನಾವು ನನ್ನ ಹೆಸರು ಖಾಜಾ ಸಾಬ್ ಅಂತೇಳಿದ್ದೆ, ಹುಮ್ನಾಬಾದ್ ತಾಲೂಕಾ ಬಗರ್ ಹುಕುಂ ಸಾಗುವಳಿ ಸದಸ್ಯನಾಗಿ ಮಾತಾಡ್ತಾ ಇದ್ದೇನೆ. ನಾನು DC ಅವರು ಒಂದು ಏನಪ್ಪ ಅಂತಂದ್ರೆ ಬೀದರ್ DC ಅವರು ರದ್ದುಗೊಳಿಸಾರ. ಅವರು ಮಂಜೂರಿ ಒಂದು ಗುಂಟ ಬಿ ಕೊಡಬೇಡ್ದಂಗೆ ಆಗಿದೆ. ಅದ್ರ ಸಲಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಖಂಡ್ರೆ ಸಾಬ್ರು ಆಫೀಸ ಮುಂದೆ ಅಲ್ಲಿ ಧರಣಿ ಒಂದಿಂದ ಇಟ್ಕೊಂಡಿದ್ದೆವು. 24 ತಾರೀಕು ಇಷ್ಟೇ ಮಾಡಿ ನಮ್ಗೆ ಅವಕಾಶ ಸಿಕ್ತು ಮಾತಾಡಲಿಕ್ಕೆ. ಧನ್ಯವಾದ ನಿಮ್ಮ ಎಲ್ಲರಿಗೆ ಮಾತಾಡ್ತೀನಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್